ನಮಸ್ತೆ, ಬನ್ನಿ ಇವತ್ತು ನಾವು ವೈರಲ್ ಆಗಿರುವ ಸೌತೆಕಾಯಿ ಅವಲಕ್ಕಿ ಅಥವಾ ಕುಕ್ಕುಂಬರ್ ಪೋಹಾನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಇದಕ್ಕಾಗಿ ನಾವು ಮೊದಲನೇದಾಗಿ ಅವಲಕ್ಕಿ ನೆನೆಸ್ಕೋಬೇಕು. ಇಲ್ಲಿ ನಾನು ತಗೊಂಡಿದ್ದೀನಿ ಸುಮಾರು 2 ಕಪ್ಪಷ್ಟು ಮೀಡಿಯಂ ಅವಲಕ್ಕಿ. ಇದನ್ನು ಸರಿಯಾಗಿ ತೊಳೆದ್ಬಿಟ್ಟು ಇದನ್ನು ಸ್ವಲ್ಪ ಹೊತ್ತು ನೆನೆಯಲ್ಲಿ ಬಿಟ್ಬಿಡಿ. ಇದು ತೊಳೆದಾದ್ಮೇಲೆ ಒಂದು ಪಾತ್ರೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ತುರಿದಿರುವ 1/2 ಕಪ್ಪಷ್ಟು ಸೌತೆಕಾಯಿ, 1/2 ಕಪ್ಪಷ್ಟು ಹಸಿ ತೆಂಗಿನ ತುರಿ, ಸ್ವಲ್ಪ ಸಕ್ಕರೆ ಪುಡಿ. ಇದು ಆಪ್ಷನಲ್, ನೀವು ಬೇಕಂದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲ ಹಾಕೊಂಡು ಒಂದ್ಸರ್ತಿ ಸರಿಯಾಗಿ ಕಲಿಸ್ಕೊಂಡ್ಬಿಡಿ. ಬನ್ನಿ ಇವಾಗ ಇದಕ್ಕೊಂದು ಒಗ್ಗರಣೆ ಮಾಡ್ಕೊಂಡು ಅದಕ್ಕಾಗಿ ತಗೋತಾ ಇದ್ದೀನಿ. ಬಾಣಲೆಯಲ್ಲಿ ಸುಮಾರು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಕಡಲೆ ಬೀಜನ ಹಾಕೊಂಡು, ಕಡಲೆ ಬೀಜ ಸ್ವಲ್ಪ ಕಂದ ಬಂದು ಬರೋವರೆಗೂ ಇದನ್ನು ಹುರಿದ್ಕೊಳ್ಳಿ. ಆಮೇಲೆ ಇದಕ್ಕೆ ಸ್ವಲ್ಪ ಉದ್ದಿನ ಕಾಳು, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಸಾಸಿವೆ ಚಟ್ಪಟ ಆದ್ಮೇಲೆ ಇದಕ್ಕೆ ಜೀರಿಗೆ, ಸ್ವಲ್ಪ ಕರಿಬೇವು ಸೊಪ್ಪು, ಸಣ್ಣ ಹೆಚ್ಚಿರುವ ಶುಂಠಿ, ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯಿ, 2-3 ಒಣಮೆಣಸಿನ್ಕಾಯಿ ಇದನ್ನ ಹಾಕೊಂಡ್ಬಿಟ್ಟು ಇದನ್ನ ಸರಿಯಾಗಿ ಕಲಿಸ್ಕೊಂಡ್ಬಿಡಿ. ಆಮೇಲೆ ಈ ಒಗ್ಗರಣೆನ ನಾವು ಕಲಿಸಿಟ್ಟಿರೋ ಅವಲಕ್ಕಿಯಾಗಿ ಹಾಕೋಬೇಕು. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಲಿಂಬೆ ಮೇನ್ ಹಿಂಡಿದ್ರೆ ಆಮೇಲೆ ಇದನ್ನೊಂದು ಸರ್ತಿ ಸರಿಯಾಗಿ ಕಲಿಸ್ಕೊಂಡ್ಬಿಡಿ. ಈಗ ತಯಾರಾಯ್ತು ನಮ್ಮದು ಸೌತೆಕಾಯಿ ಅವಲಕ್ಕಿ ಅಥವಾ ಕುಕ್ಕುಂಬರ್ ಪೋಹ. ಇದನ್ನು ಖಂಡಿತವಾಗಿಯೂ ನೀವು ಮನೆಯಲ್ಲಿ ಟ್ರೈ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.